ಸಾವಿತ್ರಿ ಸಾವಿತ್ರಿ ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? ಸರಸ್ವತಿ ಎತ್ತೋದ್ಲು? ಅಯ್ಯ ಸರಸ್ವತಿ ಊರ್ ಹೋದ್ಲು ಯಾಕ? ಅಯ್ಯೋ ಅವಳು ಇಲ್ಲ ಅಂದ್ರೆ ನಂಗೆ ಬೇಜಾರಮ್ಮ. ಅವಳಿದ್ರೆ ಚೆನ್ನಾಗಿರ್ತದೆ. ನೀನೊಳಗೆ ಚೆನ್ನಾಗಿ ಹೇಳ್ತೀಯ. ಅವಳಿಗೆ ಮದುವೆ ಆಗೈತೆ, ಅವಳಿಗೊಂದು ಸಂಸಾರ ಬೇಡ? ನೀನು ಯಾವಾಗಲೂ ಊಟದ ಮನೆಗೆ ಇರಕತ್ತೈತ? ಅವಳು ಚೆನ್ನಾಗಿರೋದು ಬೇಡ? ಹ್ಞೂ ಚೆನ್ನಾಗಿ ಇರ್ತಾಳಲ್ಲ, ಅವಳು ಇಲ್ಲಿದ್ರೆ ಚೆನ್ನಾಗಿರ್ತಾಳೆ. ನೀನೊಳಗೆ ಚೆನ್ನಾಗಿ ಹೇಳ್ತೀಯ, ಹೋಗು. ನಾನು ಸರಸ್ವತಿ ಅವ್ರ ಮನೆಗೆ ಹೋಗ್ತೀನಿ, ನಾನು ಇಲ್ಲಿರಲ್ಲ. ಮವ ಬಲ್ಲೆ ಬಲ್ಲೆ ಏನೇ ಹಂಗೆಲ್ಲ ಹೋಗ್ಕೊಡ್ದು ಮವ, ಹಂಗೆಲ್ಲ ಹೋಗ್ಕೊಡ್ದು. ನೀನು ಹೋದ್ರೆ ಇನ್ನು ಅವಳು ನಾನು ತಿರ್ಗಾ ಬಂದ್ಬಿಡ್ತೀನಿ ಅಂತಾಳೆ. ಅಲ್ಲೇ ಇರ್ಲಿ ಕಲ್ದಿರಿರು, ಗಂಡನ ಜೊತೆಗೆ ಇರಬೇಕು. ಇವಾಗ ನಾನು ನಿನ್ನ ಜೊತೆಗಿಲ್ಲ, ಹಂಗೆ ಅವಳು ಅವ್ರ ಮನೆಗೆ ಇರಬೇಕು. ಹಂಗೆಲ್ಲ ಹೋಗಿ ಕೂಗ್ಕೊಡ್ದು. ಹೋಗಲೇ ಹೋಗಿ, ನೀನು ಹೇಳೋದಲ್ಲ ನಾನು ಕೇಳಲ್ಲ. ಓಹ್ ನೋಡು, ಮನೆ ಹೇಳ್ದೆ ನೀನು ಸರೋಜಿ ಹೊಟ್ಟೆಗೆ ಮಗುವದಂತ, ಇವಾಗ ಇಲ್ಲಂತೆ ಮಗು ಹೊಟ್ಟೆಗ. ಎಲ್ಲ ಸುಳ್ಳು ಹೇಳ್ತೀಯ ನೀನಂಕ. ಇತ್ತು ಮವ, ಏನೋ ಆಗೋಗ್ಬಿಟ್ಟೈತೆ ಪಾಪ. ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದು? ದೇವರು ನಾವು ಬಯಸಿದ್ದೆ ಒಂದಾದ್ರೆ ದೇವ್ರು ಬಯಸೋದೆ ಒಂದು. ಏನು ಮಾಡೋಕ್ಕತ್ತದೆ? ಹೋಗೆ, ನೀನು ಹೇಳೋದು ನನಗೇನು ಅರ್ಥ ಆಗಲ್ಲ. ಯಾವಳ ಸಾವಿತ್ರಿ ಏನಂತೆ? ಅಲ್ಲ ಕಟ್ಕೊಂಡಿರೋ ಗಂಡು ನಿಂತ್ಕೊಂಡಿದ್ರೆ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ ಬೆಂಚ್ ಮ್ಯಾಗ? ಅಲ್ಲೇ ನಿಮ್ಮ ಮಾವನ್ ಕೂತ್ಕೊಳ್ಳೋ ಜಾಗ ಎದ್ದೇಳ ಮೇಲ್ಕ ಕೂತ್ಕೊಬೇಕು. ಕೂತ್ಕೊಂಡು ಕುಡ್ದು ಅನ್ನೋ ಜ್ಞಾನ ಇಲ್ಲ ನಿಂಕ? ಓಹ್ ಕೂತ್ಕೊಂಡ್ಬಿಟ್ಟು ತಡಿ ಬಂದ್ಬಿಟ್ಟು ಏನೋ ಮಹಾರಾಣಿ ಅಂತೆ. ಎದ್ದೇಳ ಮೇಲಕ್ಕೆ ಅಲ್ಲಿ ಕೂತ್ಕೊಂಬೇಡ. ಕೂತ್ಕೋಗಿ ಅಲ್ಲಿ ನೆಲ್ದಾಗ. ಎದ್ದೇಳೆ ಅಂದ್ರೆ ತಿರ್ಗಾ ಅಲ್ಲೇ ಕೂತಿದ್ಯಾ? ಎದ್ದೇಳ ಮೇಲಕ್ಕೆ. ಅದು ಕೆಳಗೆ ಇರ್ಬೇಕು ನೀನು. ಮೇಲಕ್ಕೆ ಏನ ಬಂದಿದ್ದಿ ಅಂದ್ರೆ ಆಗ್ತೀನಿ ಗೂಬಿಡಿಸ್ತಾ ಸರಿಯಾಗಿ. ಅದು ನಿನ್ ಜಾಗ, ಅಲ್ಲಿರ್ಬೇಕು. ಇನ್ನೊಂದ್ಸತಿ ಏನ ಬೆಂಚ್ ಮೇಲೆ ಕೂತ್ಕೊಂಡಿದ್ದು ನಾನು ನೋಡ್ಬೇಕು, ಗಾಚಾರ ಬಿಡಿಸ್ಬಿಡ್ತೀನಿ ನಿಂಕ. ಲೇ ಅಮ್ಮ, ಏನಕ್ಕೆ ಸಾವಿತ್ರಿನ ಬೈತಾ ಇರೋದು ನೀನು? ಏನು ನೀನು ಬರೋವಾಗ ಬೆಂಚಿನ ತಲೆ ಮೇಲೆ ಇಟ್ಕೊಂಡು ಎತ್ಕೊಂಬಂತಿದ್ದ ನೀನು? ಯಾಕೆ ಸಾವಿತ್ರಿನ ಬೈತಾ ಇರೋದು? ಇನ್ನೊಂದ್ಸರಿ ಏನೋ ಸಾವಿತ್ರಿನ ಬೈದ್ರೆ ನೋಡ್ಕೊ ಬೀಳ್ತಾವ ನಿನ್ ಗೇಟ್ಗಳು. ಜಾಸ್ತಿ ಆಗೋಯ್ತು ನಿಂಕ. ಏನೆಲ್ಲ ಹೇಳ್ಕೊಡ್ತಾವಳೆ ನೀನೇನ್ರ? ಹೇಳ್ಕೊಡ್ತಾವಳೆನಾ? ನಾನೇನ್ರ ಯಾಕಮ್ಮ ಹೇಳ್ಕೊಡ್ತಾಳೆ? ನನಗೇನು ಕಣ್ಣಿಗೆ ಅನ್ಸಲ್ಲ, ಕಿವಿಗೆ ಕೇಳಿಸಲ್ಲ. ಅವಳ್ಯಾಕೆ ಹೇಳ್ಕೊಡ್ತಾಳೆ? ಏನು ಹಂಗೆ ಬೈತಾ ಇದೆಯಾ ಅವಳನ್ನ? ಏನು ಬೆಂಚ್ ಮೇಲೆ ಏನು ಕೂತ್ಕೊಂಡ್ರೆ ಬೆಂಚ್ ಏನು ಸೌದೋದೈತಾ? ಹೆಂಗೆ ಮಾತಾಡ್ತೀಯ ನೋಡು. ನಾನು ನೋಡ್ತಾ ಇದ್ದೀನಿ ನೀನು ಮಾಡ್ತಾ ಇರೋ ಕಿತಾಪತಿಗಳೆಲ್ಲನೂ. ರಾತ್ರಿಯಿಂದ ಇಟ್ಟಿಕ್ಕೋದು, ರಾತ್ರಿಯಿಂದ ಸಾರಿಕ್ಕೋದು, ನೀವೆಲ್ಲ ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡು ತಿನ್ನೋದು. ಏನಿದು ನಿಂದು ಕಿತಾಪತಿಗಳು? ಇಗಳ ತಲೆ ಚೆನ್ನಾಗಿ ಸೌರವಳೆ ತಯಾರು ಮಾಡವಳೆ. ನಿಮ್ಮ ಅಮ್ಮನ್ಕ ಎದುರು ನಿಂತ್ಕೊಂಡು ಮಾತಾಡು ಅಂತ. ಅವಳೇನು ಕಮ್ಮಿ ಅನ್ಸಿದ್ರಂಗಿನ? ಯಾರೇನು ತಯಾರು ಮಾಡಿಲ್ಲಮ್ಮ, ಯಾರೇನು ತಯಾರು ಮಾಡಿಲ್ಲ. ನೀನು ಅಂದಂಗೆಲ್ಲ ಅನ್ಸ್ಕೊಂಡಿರೋಕ್ಕಾಗಲ್ಲ. ಸರೋಜಿಗೆ ಒಂದು ನ್ಯಾಯ, ಸಾವಿತ್ರಿಗೆ ಒಂದು ನ್ಯಾಯ ಮಾಡೋದು ನೀನು. ಓಹೋ, ಅವಳು ನೋಡ್ಕೊಂಡಂಗೆ ಇವಳು ನೋಡ್ಕೊ. ಯಾಕ ಏನು ಮಾಡೋದು ಇವಳು? ಬೀಳ್ತಾವಳೆ ಏಟುಗಳು, ಬೀಳ್ತವೆ. ಕಿವಿ ಚುಚ್ಚವಳೆ ಸರಿಯಾಗಿ ನಿಂಕ. ಎಲ್ಲ ಹೇಳ್ಕೊಟ್ಟವಳೆ. ಅವಳ ಮಾತು ಕೇಳ್ತಾ ಇದ್ಯಾ? ನಾನು ನಿಮ್ಮ ಅಮ್ಮನಲ್ಲ, ನನ್ನ ಮಾತೆಲ್ಲ ಕೇಳೋದು ನೀನು. ನೀನು ಒಳ್ಳೆಯವಳಾದ್ರೆ ನಿನ್ನ ಮಾತು ಕೇಳಬೇಕು. ನೀನು ನೋಡಿದ್ರೆ ಹೆಂಗಾಡ್ತಾ ಇದೆಯಾ? ಅಲ್ಲ ಬೇಂಚ್ ಮೇಲೆ ಕುತ್ಕೊಂಡಿದ್ದಕ್ಕ ನೀನು ಎಷ್ಟು ಮಾತಾಡ್ತಾ ಇದೆಯಾ? ಅದೇನೋ ಅವಳಿಗೇನು ಅಕ್ಕಿಲ್ಲೇನೋ ಈ ಮನೆಗ? ಅದೇ ಅವಳು ಬೇಂಚ್ ಮೇಲೆ ಕುತ್ಕೊಂಡು ಕುಡ್ದು. ಅಲ್ಲೇ ಎಷ್ಟು ಮಾತಾಡೋದು ಕಲ್ತು ಬಿಟ್ಟಿದ್ಯಾ? ಅಮ್ಮ ಅಮ್ಮ ಅಂತ ನಾನು ಸರಿಗಿಡ್ಕೊಂಡು ತಿರುಗ್ತಾ ಇದ್ದಾನೆ ಮನೆಗಂಟ. ಇವಾಗ 7 ರೂಪಾಯಿ ಮಾತಾಡ್ತಾ ಇದೆಯಾ? ನೀನು ಮಾಡೋ ಕಿತಾಪತಿನ ನೋಡ್ಕೊಂಡಿರ್ತೀನಿ ನಾನು. 7 ರೂಪಾಯಿ ಮಾತಾಡ್ತೀರಾ? ಇನ್ನೊಂದ್ಸತಿ ಏನೋ ನಾನು ಸರೋಜಿ ಮೇಲೆ ಜಗಳಕ್ಕೆ ಬರಬೇಕು, ಅವಾಗ ಐತೆ ನಿಂಕ. ಈಗಳೆ ಸುಪ್ನಾತೆ ನನ್ನ ಮಗನ್ನ ಹದ್ಗೆಡ್ಸಿ 3 ದಾರ ಕುಳ್ಸಿದ್ಯಾ? ಬೆಲೆ ಹೇಳ್ಕೊಟ್ಟಿದ್ಯಾ? ಏನು ಅದೇ ಕೆಲಸನ ಇಬ್ರು ತಾಟತ್ರಕ್ಕೆ ಹೋದ್ರೆ? ಇದೇನೇನೆ ಪಾಠ ಮಾಡ್ತಾ ಇರೋದು ಇವನ್ಕ ನೀನು? ಇಲ್ಲ ಅತ್ತೆ, ದೇವರೊಳಗೂ ನಾನು ಏನು ಹೇಳಿಲ್ಲ ಅತ್ತೆ. ಮಾವನ್ಕ ನಾನು ಏನು ಹೇಳಿಲ್ಲ ಅತ್ತೆ. ಬಾಯ್ ಮುಚ್ಚಮ್ಮ. ಅದೇನು ಸಾವಿತ್ರಿ ನಂಗೆ ಕೇಳ್ಕೊಡ್ಬೇಕಾಗಿರೋದು? ನನಗೇನು ತಿಳಿಯಲ್ಲ ಹೆಂಗಿರ್ಬೇಕು ಏನು ಅಂತ. ನೋಡ, ನೀನು ಹಿಂಗೆಲ್ಲ ಮಾತಾಡಿದ್ದೆ ಅಂದರೆ ನಾನು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ನಾನು ಬೇರೆ ಮನೆಗೆ ಇರ್ತೀನಿ, ನಾನು ಹೆಂಡ್ತಿನ ಕರ್ಕೊಂಡು ಹೋಗಿ. ಅಯ್ಯೋ ನೀನು ಒಟ್ಟುಟ್ಟೋಗ ಏನ ಇಂಥ ಮಾತ್ರ ಮಾತಾಡ್ತಾ ಇದ್ಯಾ? ನಿಮ್ಮ ಅಪ್ಪನ ಕಿವಿಗೆ ಬಿದ್ರೆ ಸುಮ್ಮನೆ ಬಿಡ್ತಾನ? ಹಿಡ್ಕೊಂಡು ಬರಸ್ತಾನಷ್ಟೇ, ಬೇರೆ ಓದ್ತೀಯಾ ಏನು ಡ್ರಿಂಕ್ ಕರ್ಕೊಂಡು? ಯಾರ ಇದೆಲ್ಲ ಹೇಳ್ಕೊಟ್ಟಿದ್ ನಿಂಕ? ಯಾರು ಹೇಳ್ಕೊಟ್ಟಿದ್ದು? ಯಾರೋ ಯಾಕೆ ಹೇಳ್ಕೊಡ್ಬೇಕು? ನಂಗೇನು ಬುದ್ಧಿಲ್ಲ? ಬರ್ಲಿ ಬಿಡು, ಅಪ್ಪನ ಕೇಳ್ತೀನಿ ನಾನು. ಏನದು ಮನೆ ಕೂತ್ಗಳು? ಬಾಪ್ಪ ಸಾಮೆ ಬಾ. ನಿನ್ನ ಮಗನ ಎಷ್ಟು ತಯಾರಾಗವನೆ ನೋಡ್ ಬಾ. ಬಾ. ರೋಡ ಕೇಳಿಸ್ತೈತೆ ನೀವು ಮಾತಾಡ್ತಾ ಇರೋದು. ಏನದು ಮನೆ ಕೂತ್ಗಳು? ಇಲ್ಲಿ ಕೂತವಳಲ್ಲ ಇವಳು ನಿನ್ ತಂಗಿ ಮಗಳ ಸುಪ್ನಾತಿ. ನಿನ್ ಮಗನ್ ಚೆನ್ನಾಗಿ ತಲೆ ತುಂಬವಳೆ ಅಂದ್ರೆ ಹಂಗಿಂಗಲ್ಲ. ಬಾಯ್ ಮುಚ್ಚವ ನೀನು. ಬಾಯ್ ಮುಚ್ಚಬೇಕು ನೀನು. ಏನು ಎಷ್ಟು ದಿನ ಅಂತ ನೋಡ್ಕೊಂಡೆ ಇರಕತ್ತೈತ? ನೀನು ಮಾಡೋ ಚೇಷ್ಟೆಗಳೆಲ್ಲ ನೀನು. ಓಹೋ, ಏನಪ್ಪ ಏನು ಕತೆ? ನಮ್ಮ ಚಿಕ್ಕವನ್ ಬೇಗ ಇಂಥ ಮಾತುಗಳೇ. ಏನಾಯ್ತಾ ಚಿಕ್ಕವನೇ? ಏನಂತ ನಿಮ್ಮ ಅಮ್ಮನ? ಅಪ್ಪೋ ಸಾವಿತ್ರಿ ಈ ಬೆಂಚ್ ಮೇಲೆ ಕುತ್ಕೊಂಡಿದ್ರೆ ಅಮ್ಮನ್ ಬಂದ್ಬಿಟ್ಟು ಕೆಳಗಿಳಿಗೆ ಯಾಕೆ ಬೆಂಚ್ ಮೇಲೆ ಕುತ್ಕೊಂಡಿದ್ಯಾ ಅಂತ ಬೈತಾವಳಪ್ಪ. ಕೆಳಗೆ ಇಳಿಸೋವರೆಗೂ ಬಿಡಿಲ್ಲ. ನೀನೇನಿದ್ರು ಅಲ್ಲಿರ್ಬೇಕು, ಇಲ್ಲೆಲ್ಲ ಬರ್ಬಿಡ್ತು ಅಂತ ಹೇಳ್ತಾವಳೆ. ಯಾಕಪ್ಪ ಅವಳು ಈ ಮನೆ ಸೊಸೆ ತಾನೆ? ಸರೋಜಿಕ ಎಷ್ಟು ಅಕ್ಕೈತೋ ಅವಳಿಗೂ ಅಷ್ಟೇ ಅಕ್ಕೈತಪ್ಪ. ಏನಪ್ಪ ಅಮ್ಮನ ಹಿಂಗೆಲ್ಲ ಮಾಡೋದು? ಅವಳು ಊಟನೇ ಕೊಡಲ್ಲ. ಊಟ ಇಕ್ಕಿದ್ರೆ 100 ಮಾತು ಮಾತಾಡ್ತಾಳೆ. ಅದು ರಾತ್ರಿಯಿಂದ ತಂಗ್ಳಿಟ್ಟು ತಂಗ್ಳು ಸಾರು ಇಕ್ಕೋದು, ಅದಕ್ಕೆ 100 ಮಾತು ಮಾತಾಡ್ತಾವಳೆ. ನಾವೇನಪ್ಪ ಅನ್ಸ್ಕೊಳೋದು? ನಾನು ನೆನ್ಪು ತಕೊಂಡು ಬೇರೆ ಮನೆ ಮಾಡ್ತೀನಿ.
ಅಲ್ಲಿ ಇರ್ತೀವಿ ನಾವು. ಇಲ್ಲೇ ನಿಮ್ಮ ಕೈಗೆಲ್ಲ ಅನ್ಸ್ಕೊಂಡು ಹಣೆ ಬರ ನಮ್ಗ. ಓಹೋ, ಏನಪ್ಪ ಇದು? ಏನಪ್ಪ ಇಷ್ಟೊಂದು ಬುದ್ಧಿ ಬಂದ್ಬಿಟ್ಟದೆ ನಮ್ಮ ಚಿಕ್ಕೊಂತ? ಆಯ್ತಪ್ಪ, ಆಯ್ತಾಯ್ತು. ಹೋಗು, ನೀನು ಎಂಟ್ರಿಗೆ ಕರ್ಕೊಂಡು ಬೇರೆ ಮನೆಗೆ ಇರು, ಆರಾಮಾಗಿರು. ನಿಂಗೆ ಅಲ್ಲೇ ನೆಮ್ಮದಿ ಸಿಗ್ತದೆ ಅಂತಂದರೆ ನೀನು ಅಲ್ಲೇ ಆರಾಮಾಗಿದ್ದು ಬಿಡಪ್ಪ, ನಮ್ದೇನು ಅಭ್ಯಂತರ ಇಲ್ಲ. ಮವ ಯಾಕೆ ಮವ, ನಮ್ಮಿಂದ ಏನೋ ತೊಂದರೆ ಐತಿನ್ ಮವ? ಅಯ್ಯೋ, ನಿಮ್ಮಿಂದ ನಮ್ಗೆ ಅನ್ಕೊಂಬ ತೊಂದರೆ? ಏನು ತೊಂದರೆ ಇಲ್ಲ, ಅವನೇನೋ ಬೆಮೆ ಬೀಳ್ತಾವನೆ, ಅದಕ್ಕೆ ಹೇಳಿದ್ನೆ. ಅದೇನದ 32 ಅಲ್ಲಿ ಬಿಟ್ಕೊಂಡು ಬೇರೆ ಹೋಗ್ರಿ ಅಂತ ಹೇಳ್ತಾ ಇದ್ಯಾ? ಹಾ, ಇಲ್ಲಿ ಮನೆಗೆ ಮಾಡೋರು ಯಾರವ್ರೆ? ಇಷ್ಟೊಂದು ಬಾಯಿ ತಿರುಗಿಸ್ತೀಯ, ಮನೆಗೆ ಕೆಲಸ ಮಾಡ್ಕೊಳಕ್ಕಾಗಲ್ಲ? ಮಾಡ್ಕೊ. ನಿಕ್ಕೇನೋ ಅಜ್ಜಾಡ್ಡವ, ನಾನು ಎಂಟ್ರೋ ಮಾಡಾಕ್ಬೇಕಾ ನಿಕ್ಕ? ಮವ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತೀಯಾ? ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಏನಾಯ್ತು ನಿಂಕ? ಕಲ್ದಿರಿರು ಸಾವಿತ್ರಿ, ನೀನು ಕಲ್ದಿರಿರು. ನಮ್ಮ ಅಮ್ಮನ ಏನೇನು ಚೇಷ್ಟಿಗೆ ಮಾಡ್ತಾಳಂತ ನನಗೆ ತಿಳಿಯೋದು. ಸಾರು ನೀನು ಅಡಿಗೆ ಮನೆಗೆ ಹೋದಾಗ ಗಟ್ಟಿ ಸಾರೆಲ್ಲ ಎತ್ತಿ ಮುಚ್ಚಿಕ್ತಾಳೆ ನಮ್ಮ ಅಮ್ಮನ. ನೀನು ಎಲ್ಲ ಹಾಕೊಂಬಿಡ್ತೀಯ ಅಂತ ಎಲ್ಲ ನೀರು ಸಾರಿಕ್ತಾಳೆ. ನಾನು ಎಷ್ಟೋ ಸತಿ ನೋಡಿದ್ದೀನಿ. ಏನಕ್ಕ ಬೇಕಾ ಇವ್ರ ಜೊತೆಗೆ ಇರ್ಬೇಕಾ ನಾವು? ನಡಿ ನಾವು ಹೋಗೋಣ, ಎಲ್ಲ ಬೇರೆ ಮನೆ ಮಾಡ್ಕೊಂಡಿರೋಣ. ನಾನೇ ಹೋಗ ಹಂಗ್ ಮಾಡಿದ್ನೆ, ಅದೇನು ಹಂಗೆ ಹೇಳ್ತಾ ಇದೆಯಲ್ಲ ಚಿಕ್ಕೋನೆ? ಯಾಕ ಬೇಕೇನೆ ಏಟುಗಳ? ಬೌ ನೀನು ಕಿತಾಪತಿ ನಂಗೇನು ತಿಳಿದು ಅನ್ಕೊಂಡಿದ್ಯಾನಮ್ಮ? ತಿಳಿದು ಅನ್ಕೊಂಡಿದ್ಯಾ? ಹಾಂ, ಇವ್ನು ದಡ್ನು, ಇವ್ನಿಗೇನು ತಿಳಿಯಲ್ಲ ಅನ್ಕೊಂಡಿದ್ಯಾ? ನನಗೂ ಎಲ್ಲ ತಿಳಿತದ ನೀನು ಏನೇನು ಕಿತಾಪತಿ ಮಾಡ್ತೀಯ ಅಂತ. ಅವನ ಅಷ್ಟು ಮಾತಾಡ್ತಾವನೆ, ನಕ್ಕೊಂಡು ಕೂತಿದ್ಯಲ್ಲ ನೀನು. ಹಾ, ಅಯ್ಯೋ, ನೀನು ಮಾಡೋದಂಗೆ ಅವ್ರು ಹೇಳ್ತಾ ಇರೋದಂಗೆ. ಅದೇ ನಾನು ಕಾಣೆ? ಹಾಂ, ತುಪ್ಪ ಮುಚ್ಚಿಕ್ಕೋದು, ಬೆಣ್ಣೆ ಮುಚ್ಚಿಕ್ಕೋದು, ಮಜ್ಜಿಗೆ ಮುಚ್ಚಿಕ್ಕೋದು, ಇವೆಲ್ಲ ನಾನು ಕಾಣೆ? ಎಲ್ಲ ಬೇರೆ ಹೋಗಿ ನೆಮ್ಮದಿಯಾಗಿರ್ಲಿ ಬಿಡು. ಹುಡುಗಿ ನಾನು ತಂಗಿ ಅವತ್ತೇ ಹೇಳಿದ್ದು ಕೊಡಲ್ಲ ನಾನು ನಿಮ್ಮ ಮನೆಗೆ ಅಂತ. ನಾನು ಬಲವಂತ ಮಾಡಿ ಆ ಮಗು ನಿಮ್ಮ ಮನೆಗೆ ತನ್ನಿ. ಏನು ಆ ಮಗು ಬಂದಾಗಿಂದ ಒಂದು ದಿವಸ ನೆಮ್ಮದಿಯಾಗಿದ್ದಿದ್ದೇ ಕಾಣಿ ನಾನು. ಎಲ್ಲ ನೆಮ್ಮದಿಯಾಗಿರ್ಲಿ ಬಿಡು. ಇಲ್ಲ ಮವ, ನಾನು ಹೋಗಲ್ಲ, ಬೇರೆ ನಾನು ಹೋಗಲ್ಲ, ನಂಗೆ ಇಷ್ಟ ಇಲ್ಲ. ನಾನು ಇದೇ ಮನೆಗೆ ಇರ್ತೀನಿ. ಅಂಬುಜಿ ಕೊಡೋ ಕಟನೆಲ್ಲ ತಡ್ಕೊಂಡು ಇದೇ ಮನೆಗೆ ಇರ್ತೀಯ ನೀನು? ನಿಕ್ಕೇನು ಬುದ್ಧಿ ಇಲ್ಲ? ಹಾಂ, ಅಯ್ಯೋ, ಮನೆ ಅಂದಮೇಲೆ ಒಂದು ಮಾತು ಬರ್ತದೆ, ಒಂದು ಮಾತು ಓದ್ತದೆ ಬಿಡು ಮಮ್ಮ. ನಮ್ಮ ಕೈಗೆ 5 ಬೆಳ್ಳುಗಳವೆ, ಎಲ್ಲ ಒಂದೇ ಸತ್ತಿಗವ. ಹಾಂ, 5 ಬೆಳ್ಳುಗಳು ಒಂದೇ ಸಮಗವ, ಒಂದು ಹೆಚ್ಚು ಕಮ್ಮಿ ಇಲ್ಲ. ಹಂಗೆ ಏನು ಮಾಡೋಕ್ಕಾಗಲ್ಲ, ಅಷ್ಟಕ್ಕೆಲ್ಲ ಬೇರೆ ಹೋಗ್ತೈತೆ ಮವ. ಕೇಳಿಸ್ಕೊಂಡ? ಆ ಮಗು ಕಾಲು ಕೆಳಗೆ ನೂರ್ಕಿತ ನುಗ್ಗಿದ್ರು ನಿಂಗೆ ಬುದ್ಧಿ ಬರಲ್ಲ. ಒಂದೊಂದು ಜನ್ಮ ಕಷ್ಟ ಬೆಂಕಿ ಹಾಕ. ಮವ ನಡಿ, ಚಾರ್ಜಸ್ಗೆ ಹೋಗೋಣ ನಡಿ. ಕೆಲ್ಸದ ನಡಿ ಮವ. ಬೇಡ, ನಾವು ಬೇರೆ ಮನೆಗೆ ಹೋಗೋಣ. ಕಲ್ದಿರ್ ಸಾವಿತ್ರಿ, ನಿಂಗೇನು ತಿಳಿಯಲ್ಲ. ನಡಿ ಮವ, ಬೇರೆ ಮನೆ ಮಾಡೋದು ಎಷ್ಟೊತ್ತ ಊರಾಗಿನ ಚೆನ್ನಾಗಿ ನೆಗೆಯಲ್ಲ. ಹಾಂ, ಮಾವನ ಶಾನ್ ಬೋಗ್ರಿ ಊರ್ಕ ನೆಗೆಯಲ್ಲ. ಏನಪ್ಪ ಅವ್ರ ಮನೆಗೆ ಎಲ್ಲರೂ ಬೇರೆ ಹೋಗೋರು ಅಂತ ನೆಗೆಯಲ್ಲ ಮವ. ಸುಮ್ಮನೆ ರೀ, ಯಾವುದು ಬೇಡ, ನಡಿ ಚಾರ್ಜಸ್ಗೆ ಹೋಗೋಣ ನಡಿ. ಸರಿ, ನಾನು ಸರಸ್ವತಿ ನೋಡಬೇಕು, ಹೋಗಿ ನೋಡ್ಕೊಂಡು ಬರ್ತೀನಿ. ಏನಕ್ಕೋ ನೀನು ಅವಳ ಮನೆಗೆ ಹೋಗೋದು? ಅವಳ ಮನೆಗೆ ಅವಳವಳೆ ಯಾಕ? ಅವಳ ಬಾಳಾಗ ಅವಳಿಂದ ಹೋಗ್ಬೇಕೇನೋ ನೀನು? ಹೇಯ್, ಏನು ಮಾತಂತ ಮಾತಾಡ್ತಾ ಇದೀಯಾ? ಏನು ಮಾತಾಡ್ತಾ ಇದೀಯಾ? ಅಣ್ಣು ತಂಗಿ ಬೆಳಗ ಉಳಿ ಹಿಂಡ್ತಾನ? ಹಾಂ, ತೆಗೆದು ಬಿಟ್ರೆ ಈ ಕಡೆಯಿಂದ ಹೆಂಗಿರ್ಬೇಕೋ ನಿಂಕ? ಏ ಅಂಬುಜಿ, ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂತಂದ್ರೆ ನೋಡಿ ನಾನು ಅಷ್ಟೇನಾ. ನಾನು ಸರಸ್ವತಿ ನೋಡಬೇಕು, ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಲೇ ಲೇ ಸರಸ್ವತಿ, ಸರಸ್ವತಿ, ಸರಸ್ವತಿ. ಲೇ ಅಲ್ಲೇ ಬರೋವಾಗ ಮರ್ದಾಗ ಬಿಟ್ಟಿದ್ವ, ಅದಕ್ಕೆ ಕಿತ್ಕೊಂಬನೆ. ಯಾಕೆ ಊರಿಗೆ ಬಂದ್ಬಿಟ್ಟಿದ್ಯಾ ನೀನು? ಹಾಂ, ನಂಗೆ ಅಲ್ಲಿರೋಕ್ಕೆ ಬೇಜಾರು, ಹೋಗು. ನಾನು ಮಾತಾಡ್ಸೋರು ಯಾರೂ ಇಲ್ಲ. ಅಯ್ಯೋ, ನಂಗೂ ಬೇಜಾರತ್ತು ಕಣ. ಇಲ್ಲಿಡಕ್ಕೆ ಮಂತು ಬರ್ತಾಯಿಲ್ಲ ನಂಗ. ಆಗ ನನ್ನ ಗಂಡ ಅವನಲ್ಲ ಬಂದ್ಬಿಟ್ಟು ನಮ್ಮ ಅಮ್ಮನ ತಗೊಂಡು ಬಾ ಅಂತ ಕರ್ಕೊಂಡ್ಬಂದು. ಇಲ್ಲಿ ನೋಡಿದ್ರೆ ಅವ್ರ ಅಮ್ಮನ ಗುಂದುಗಳಿದ್ದಂಗ ಅವಳೆ. ಅಯ್ಯೋ, ಏನ್ ಜಗಳ ಏನೋ. ಹೋಗಪ್ಪ, ನರಿ ನರಿ ಊರ್ಕ ಹೋಗ್ ನರಿ. ಬಾ ಹೋಗೋಣ, ಬಾ ಊರ್ಗೆ ಹೋಗೋಣ. ಬಾರೆ, ಇಲ್ಲಿದ್ದು ಏನು ಮಾಡ್ಬೇಕು ನೀನು? ಬಾ ಹೋಗೋಣ. ಅದೇ ಏನ್ ಮಾಡಿಸ್ತಿಲ್ಲ, ನರಿ ನರಿ ಹೋಗೋಣ. ಲೇ, ಏನೋ ಚಿಕ್ಕೋನೆ, ಚೆನ್ನಾಗಿದ್ಯೇನ? ಮೊನ್ನೆ ಬಂದಿದ್ರಿ, ಇರಿಲ್ಲ, ಎತ್ತೋಗಿದ್ದೆ. ಚಾಡ್ದಕ್ಕೆ ಹೋಗಿದ್ನತ್ತೆ. ಏನೋ ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಸರಸ್ವತಿನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಏನು ಬೇಜಾರು ಅದಕ್ಕೆ. ಅವಳು ಇದ್ರೆ ನನ್ನ ಜೊತೆಗೆ ಇರ್ತಾಳೆ, ಮಾತಿಗೆ ಹೇಳ್ಕೊಂಡು. ಅದಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಹ್ಞೂ, ಅಲ್ಲೇ ಇಟ್ಕೊಂಬಿಡಪ್ಪ ನಿನ್ನ ತಂಗಿನ. ಅಲ್ಲೇ ಇಟ್ಕೊಂಬಿಡು. ನಾನು ನನ್ನ ಮಗನ ಇನ್ನೊಂದು ಮದುವೆ ಮಾಡ್ತೀನಿ. ನಿನ್ನ ತಂಗಿನ ಅಲ್ಲೇ ಇಟ್ಕೋ. ಇದಾಕತ್ತೆ ಹಿಂಗಂತ ಇದೆಯಾ? ನಿನ್ನ ಮಗನಿಗೆ ನಾನು ಮದುವೆ ಮಾಡಿದ್ರೆ ನನ್ನ ತಂಗಿ ಗತಿ ಏನಾಗಬೇಕು? ಮಾಡ್ಕೊಂಡ್ರೆ ಅವನೇ ಮದುವೆ ಮಾಡ್ಕೊಂತಾನೆ. ನರಿ ಓ ನರಿ. ಅಯ್ಯ, ಮಾಡ್ಕೊಳೋದಕ್ಕೆಲ್ಲ ಯಾರು ತಿಳ್ಬಿಡ್ತಾರ? ನರಿ ಓನ. ಇರೇ, ನಿಂಗೆ ತಿಳಿಯಲ್ಲ. ಇರೇ, ಇನ್ನೊಂದು ಮದುವೆ ಮಾಡ್ಕೊಂಬಿಟ್ರೆ ಆಮೇಲೆ ನಿನ್ನ ಈ ಮನೆಗೆ ಸೇರಿಸ್ಕೊಳಲ್ಲ ಅಷ್ಟೇ. ಅಯ್ಯೋ, ಈ ಮನೆ ಬಿಟ್ಟು ಕಟ್ಕೊಂಡು ನಂಗೆ ಆಗ್ಬೇಕು. ಬೆಳಕ ದಿಡು, ನಡಿ ಓನ್ ನಾವು. ಹ್ಞೂ, ಕರ್ಕೊಂಡೋಗು. ನಿಮ್ಮ ಅಮ್ಮನ ಕೆಲ ಹೇಳ್ಬಿಡು, ಇನ್ನೊಂದು ವಾರ 15 ದಿವಸದೊಳಗೆ ಮದುವೆ ಅಂತ ಬಂದ್ಬಿಟ್ಟ ಎಲ್ಲ ತಿನ್ಕೊಂಡು ಹೋಗಿನಿ ಆರಾಮಾಗಿ. ಹೇಗಿಂದ್ರೆ ಸರಸ್ವತಿ ಹಿಂದ ಮಾವಿನ ಕೈಗಳು ನಾನು ಊರಿಗೆ ಹೋಗ್ತೀನಿ. ನಾನು ಬರ್ತೀನಿ ನೀಡ ಓನ. ಸರಿ ಸಾವಿತ್ರಿ, ನಾನು ಓದ್ತೀನಿ. ನೀನು ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು, ನಾನು ಓದ್ತೀನಿ. ಹ್ಞೂ, ನಾನು ಬರ್ತೀನಿ. ನಾನು ಕರ್ಕೊ ಹೋಗ. ಹ್ಞೂ, ಬೇಡ, ನೀನು ಇಲ್ಲೇ ಇರು. ಚಿಕ್ಕಣ, ನಾನು ಬರ್ತೀನಿ. ಅಲ್ಲಿ ಇಡು, ಹೋಗ್ಬಿಡ. ನಾನು ಬಿಚ್ಚಿಟ್ಟು ಇಲ್ಲಿಡಲ್ಲ ನಾನು. ಹೇಯ್, ಅಳ್ಕೂಡ್ದು ಕಲ್ದಿರೋ ಇಲ್ಲೇ ಇರ್ಬೇಕು ನೀನು. ನೋಡು, ನಾನು ಬರ್ಕೊಡ್ದಾಗಿತ್ತು ನೋಡು. ಅಮ್ಮನ ಹೇಳಿದ್ಲು ಹೋಗ್ಬೇಡ ಅಂತ. ನೀನು ಗಲಾಟೆ ಮಾಡ್ತೀಯ ಅಂತ ಅಮ್ಮನ ಕೇಳೋದೇನೋ. ಹೋಗ್ಬೇಡ ಅಂದ್ಲು. ನಾನು ಹಿಂಗೆ ಬಂದ್ಬಿಟ್ನೆ. ನಂದೇ ತಪ್ಪಾಯ್ತು. ನೀನು ಇಲ್ಲೇ ಆರಾಮಾಗಿರು, ಬರ್ಕೊಡ್ತು ನೀನು.
ಚಿಕನ್ ನಾನು ತಗೋಗ ನಾನು ಇಲ್ಲಿ ಇಡಲ್ಲ ನಾನು ಅಲ್ಲೇ ಇಡ್ತೀನಿ ನಿನ್ ಜೊತೆ ಬೇರೆ ತಗೋಗ ಚಿಕನ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ